ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕಣ್ಣಿನ ದೃಷ್ಟಿ ದೋಷಕ್ಕೆ ಯಾವ ಥರ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದು, ಅದರ ಬಗ್ಗೆ ತಿಳಿಸಿಕೊಡಿ ಅಂತ ಶಶಿಕಲಾ ಅವರು ಮೆಸೇಜ್ ಮಾಡಿದರು. ಖಂಡಿತವಾಗ್ಲೂ ಅದ್ರ ಬಗ್ಗೆ ಹೇಳ್ತೇನೆ. ಕಣ್ಣಿನ ಪ್ರತಿಯೊಂದು ಅಂದರೆ ದೃಷ್ಟಿ ದೋಷಕ್ಕೆ ನೀವು ಮದ್ದು ಮಾಡ್ತಾ ಇರ್ತೀರಿ, ಆದರೂ ಸರಿಯಾಗೋದಿಲ್ಲ. ಆದ್ದರಿಂದ ಈ ಒಂದು ಬೀಜ ಮಂತ್ರವನ್ನು ನೀವು ದಿನಾಲು ಪಠನೆ ಮಾಡಿದರೆ ಭಕ್ತಿಯಿಂದ ಆದಷ್ಟು ನಿಮ್ಗೆ ಒಂದು ಕಣ್ಣಿನ ಸಮಸ್ಯೆ ದೂರವಾಗುವಂಥದ್ದು. ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಗಳು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನ್ನ ಜೊತೆ ಹಂಚ್ಕೋಬಹುದು. ಕಮೆಂಟ್ ಬಾಕ್ಸ್ ಮೂಲಕ ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಅದಕ್ಕೆ ತಕ್ಕ ಆ ಸಮಸ್ಯೆಗೆ ಏನು ಪರಿಹಾರ ಬೇಕು ಅನ್ನೋದನ್ನು ನಾನು ಅಲ್ಲಿ ಸೂಚಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡೋಕೆ ಲೇಟ್ ಆಗ್ಬೋದು, ಅದು ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ಬೇರೆ ಶಿವದೇವರ ಕುರುಗಚ್ಚ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕಣ್ಣಿನ ದೃಷ್ಟಿ ದೋಷ ಈಗ ಪ್ರತಿಯೊಬ್ಬರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ಮುಂಚೆ ಎಲ್ಲ ಏಜ್ ಆದವರಿಗೆ ಮಾತ್ರ ಬರ್ತಾಯಿತ್ತು. ಈಗ ಎಲ್ರಿಗೂ ಬರುವಂಥ ಒಂದು ಸರ್ವೇ ಸಾಮಾನ್ಯವಾದ ಒಂದು ರೋಗ ಅಂತ ಹೇಳೋಕ್ಕಾಗಲ್ಲ, ಆ ಥರ ಒಂದು ಸಮಸ್ಯೆಗಳು ಅಂತಲೇ ಹೇಳಬಹುದು. ಕೆಲವರಿಗೆ ದೂರದೃಷ್ಟಿ ದೋಷ, ಕೆಲವರಿಗೆ ಸಮೀಪ ದೃಷ್ಟಿ ದೋಷ ಅಂದರೆ ಹತ್ತಿರದ್ದು ಕಾಣುವುದಿಲ್ಲ, ಕೆಲವರಿಗೆ ದೂರದ್ದು ಕಾಣುವುದಿಲ್ಲ. ಈ ಥರ ಮದ್ದೆಲ್ಲ ಮಾಡ್ತಾ ಇದ್ದರೂ ಕೂಡ ನಿಮಗೆ ಇದರಿಂದ ಅಷ್ಟು ಪ್ರಯೋಜನ ಕಂಡು ಬರದೇ ಇದ್ದರೆ ಈ ಒಂದು ಬೀಜ ಮಂತ್ರ ಏನಿದೆ ಅಂದರೆ ಎಸ್ಪೆಷಲಿ ಏನು ಮಾಡಬೇಕು, ಈ ಒಂದು ಕಣ್ಣಿನ ಸಮಸ್ಯೆ ಇರುವವರು ಆದಷ್ಟು ವಿಷ್ಣು ದೇವರ ಹಾಗೂ ಸೂರ್ಯ ದೇವರ ಆರಾಧನೆಯನ್ನು ಮಾಡುತ್ತಿರಬೇಕು. ಸೂರ್ಯ ಮತ್ತು ವಿಷ್ಣು ದೇವರ ಆರಾಧನೆ. ಹಾಗೆಯೇ ಈ ಒಂದು ಬೀಜ ಮಂತ್ರ ಸೂರ್ಯದೇವರಿಗೆ ಸಂಬಂಧಪಟ್ಟ ಒಂದು ಬೀಜ ಮಂತ್ರವನ್ನು ನಾನು ಹೇಳ್ತೇನೆ. ಅದನ್ನು 108 ಬಾರಿ ದಿನಾಲು ಪಠನೆ ಮಾಡಬೇಕು. ಹಾಗೆಯೇ ಭಕ್ತಿಯಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ಮಾಡಿದರೆ ಖಂಡಿತವಾಗ್ಲೂ ಆದಷ್ಟು ಸಮಸ್ಯೆಗಳು, ಏನೋ ಸಮಸ್ಯೆ ಇದೆ ನಾವು ಮಾಡಬೇಕು ಅಂತ ಮಾಡಿದರೆ ಖಂಡಿತವಾಗ್ಲೂ ಪ್ರಯೋಜನ ಆಗೋದಿಲ್ಲ. ಯಾವುದೇ ಮಾಡಿದರೂ ಕೂಡ ನಮಗೆ ನಂಬಿಕೆ ಬೇಕು, ಶ್ರದ್ಧೆ ಬೇಕು, ಭಕ್ತಿ ಬೇಕು ಮತ್ತು ಏಕಾಗ್ರತೆ ಇದ್ದರೆ ಖಂಡಿತವಾಗ್ಲೂ ಪ್ರತಿಯೊಂದು ಮಂತ್ರನೂ ಫಲಿಸುತ್ತೆ. ಮದ್ದಲ್ಲಿ ಆಗದ್ದು ಮಂತ್ರದಲ್ಲಿ ಆಗುತ್ತೆ ಅನ್ನೋದು ಕೂಡ ಸತ್ಯ. ಹಾಗೆಯೇ ಈ ಸೂರ್ಯ ಬೀಜ ಮಂತ್ರ ಹೀಗಿರುತ್ತೆ: ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ. ಇನ್ನೊಂದ್ಸಲ ಹೇಳ್ತೇನೆ: ಓಂ ರಾಂ ರೀಂ ರೌಂ ಸಹ ಸೂರ್ಯ. ನಾವು ಹೇಳುವುದನ್ನು ಕೂಡ ಉಚ್ಚಾರಣೆ ಸರಿಯಾಗಿ ಮಾಡಬೇಕು. ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಆದಷ್ಟು ನೀವು ವಿಷ್ಣು ಪರಮಾತ್ಮರ ಯಾವುದೇ ಒಂದು ಮಂತ್ರವನ್ನು ಕೂಡ ನೀವು ದಿನಾಲು ಒಂದು ಕಣ್ಣಿನ ದೃಷ್ಟಿ ಅಂದರೆ ಏನಾದರೂ ದೃಷ್ಟಿದೋಷ ಇದ್ದರೆ ಅದು ದೂರ ಮಾಡಲಿಕ್ಕೆ ವಿಷ್ಣುದೇವರ ಆರಾಧನೆ ಅಥವಾ ವಿಷ್ಣುದೇವರ ಯಾವುದಾದ್ರೂ ಒಂದು ಮಂತ್ರವನ್ನು ಪಠನೆ ಮಾಡಬಹುದು. ಮತ್ತು ಸೂರ್ಯದೇವರ ಆರಾಧನೆ ಮತ್ತು ಸೂರ್ಯದೇವರ ಈ ಒಂದು ಬೀಜ ಮಂತ್ರವನ್ನು ದಿನಾಲು ಪಠನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಏನು ಸಮಸ್ಯೆ ಇದೆ ಅದರಿಂದ ಆದಷ್ಟು ಮುಕ್ತಿಯನ್ನು ಹೊಂದ್ಬೋದು ಅಂತ ಹೇಳ್ಬೋದು. ಯಾವುದೇ ಒಂದು ಮಂತ್ರವನ್ನು ಪಠನೆ ಮಾಡುವಾಗ ಉಚ್ಚಾರಣೆ ಸರಿಯಾಗಿರಬೇಕು. ಮತ್ತು ನಮಗೆ ಅದು ನಂಬಿಕೆ ಇದ್ದರೆ ಮಾತ್ರ ಆಗುತ್ತೆ. ಏನೋ ನಂಬಿಕೆ ಇಲ್ಲದೆ ನೀವು ಮಾಡ್ತಾ ಇದ್ದರೆ, ಮಾಡಬೇಕು ಏನೋ ಒಂದು ಮಾಡ್ತೇವೆ ಅಂತ ಇದ್ದರೆ ಖಂಡಿತವಾಗ್ಲೂ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಸತ್ಯ ನಾನು ಪ್ರತಿಯೊಂದು ಮಂತ್ರದ ಬಗ್ಗೆ ಹೇಳುವಾಗಲೂ ಹೇಳಿದ್ದೇನೆ. ಈ ಥರ ಕೆಲವೊಂದು ಮಂತ್ರಗಳನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತೇನೆ. ನಿಮಗೆ ಎಲ್ಲೋ ಪ್ರಯೋಜನ ಆಗ್ಬೋದು, ಆ ಒಂದು ಸಮಸ್ಯೆಯಿಂದ ಆದಷ್ಟು ನೀವು ಹೊರಬರಬಹುದು ಅನ್ನೋ ಉದ್ದೇಶದಿಂದ ಇಂಥ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.